ಮತ್ತು ಜೈನಾಪುರದ ಶ್ರೀಗಳವರು. ಕಾರ್ಯಕ್ರಮದಲ್ಲಿ ಸಹಸ್ರಚಂದ್ರನ ದರ್ಶನದ ಸನ್ಮಾನವನ್ನು ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿಕೊಂಡು ನಿಮ್ಮೆಲ್ಲರಿಗೆ ಚೇತೋಹಾರಿಯಾದ ಭಾಷಣವನ್ನು ಮಾಡಿರುವಂತಹ ವಯೋವೃದ್ಧರು ಅನುಭವ ವೃದ್ಧರು ಆದ ಶ್ರೀ ಭಾಗೀರಥಿ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ಪಾಟೀಲ್ ದಂಪತಿಗಳವರೇ, ಅವರ ಕುಟುಂಬದ ಎಲ್ಲ ಸದಸ್ಯರೇ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಮಾನ್ಯರೇ, ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಪದ್ಯವಾಡಿಯ ಮಹಾಂತೇಶ ಶಾಸ್ತ್ರಿಗಳವರೇ, ಸಿದ್ದರಾಮ ಶಾಸ್ತ್ರಿಗಳವರೇ, ಸಂಗೀತ ಕಲಾ ಬಳಗವೇ, ಷಷ್ಠಿಪೂರ್ತಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಗುರುಭಕ್ಷೆಗೆ ಪಾತ್ರರಾಗಿರುವಂತಹ ಎಲ್ಲ ದಂಪತಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಸುಕ್ಷೇತ್ರ ಆಳಗಿಯಲ್ಲಿ 6ನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತ ಸರ್ವಾಂಗ ಸುಂದರವಾಗಿ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾ ಬರ್ತಾ ಇದ್ದಾವೆ. ಪ್ರಾರಂಭದಲ್ಲಿ ಭವ್ಯ ದಿವ್ಯವಾದ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೂಲಕ ಜಗದ್ಗುರುಗಳವರನ್ನ ನೀವೆಲ್ಲ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡವರಾಗಿದ್ದೀರಿ. ಉತ್ಸವದುದ್ದಕ್ಕೂ ಅನೇಕ ವಾದ್ಯ ಮೇಳಗಳ ಜೊತೆಗೆ ಭಕ್ತರ ಜಯಘೋಷ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಬಿಳಿ ಸೀರೆಯನ್ನು ಉಟ್ಕೊಂಡು ಮೇಲೆ ಕುಂಭವನ್ನು ಹೊತ್ಕೊಂಡು, ಕುಂಭದ ಮೇಲೆ ಕಾಯಿ ಮೇಲೆ ಬಿಳಿ ಕಂಕಣವನ್ನು ಇಟ್ಕೊಂಡು ಶ್ರೀಶೈಲ ಪೀಠದ ಸಮವಸ್ತ್ರಧಾರಿಗಳಾಗಿ ತಾಯಂದಿರು ಜಗದ್ಗುರುಗಳವರನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. ನೀವೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ಹೆಜ್ಜೆ ಹಾಕ್ತಾ ಇರೋದನ್ನು ನೋಡಿದ್ರೆ ನಾವೇನು ಆಳ್ಗಿ ಒಳಗದೀವೋ ಏನು ಡೈಲಿ ಕೋಟೆಯೊಳಗೆ ನಿಂತ್ಕೊಂಡು ಪರೇಡ್ ನೋಡ್ತಾ ಇತ್ತು ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಂದು ಹೋಗಲಿಕ್ಕೆ ಆಯಿತು. ಹೀಗೆ ವೈಭವದಿಂದ ನೀವು ಮಾಡಿರುವ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲ ಆಶೀರ್ವಾದವನ್ನು ಅನುಗ್ರಹಿಸುವವರು ಆಗ್ತಾ ಇದ್ದಾರೆ. ಪುರಾಣ ಪ್ರವಚನಗಳು, ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿಯೊಂದು ನಗರದಲ್ಲಿ, ಪಟ್ಟಣಗಳಲ್ಲಿ ನಡೀತಾ ಇರಬೇಕು. ಇದರಿಂದ ಲಾಭ ಏನು ಅಂತ ಕೇಳಿದರೆ, ಮೊದಲನೇದು ನಮ್ಮ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ವಿಚಾರಗಳು, ದುಷ್ಟ ವಿಚಾರಗಳು ಬರ್ತಾ ಇದ್ದು ಅಂದ್ರೆ ಅವುಗಳನ್ನ ಸ್ವಚ್ಛ ಮಾಡುವಂತ ಕೆಲಸ ಈ ಕಾರ್ಯಕ್ರಮಗಳು ಮಾಡ್ತವೆ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಭೇದ ಭಾವ ವೈಮನಸ್ಸು ಪರಸ್ಪರರಲ್ಲಿ ಉಂಟಾಗಿ ಊರಿನೊಳಗೆ ಅಕಸ್ಮಾತ್ ಮಾನಸಿಕ ಕದಡುವಿಕೆಯ ವಾತಾವರಣ ನಿರ್ಮಾಣ ಆಗಿತ್ತು ಅಂದ್ರೆ
ಇಂಥ ಕಾರ್ಯಕ್ರಮಗಳಲ್ಲಿ ಅವೆಲ್ಲ ದೂರಾಗಿ ಊರೆಲ್ಲ ಒಂದಾಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಧರ್ಮ ಸಮಾರಂಭಗಳನ್ನು ಆಗಾಗ ಮಾಡ್ತಾ ಇರಬೇಕು. ತನ್ನಿಮಿತ್ಯ ಪುರಾಣ ಪ್ರವಚನಗಳು ನಡೀತಾ ಇರಬೇಕು. ಅದರಲ್ಲಿ ಬಂದು ಜನ ಕುಳಿತುಕೊಂಡು ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಇರಬೇಕು. ಒಳ್ಳೆ ಹಾದಿಯಲ್ಲಿ ನಡೀಲಿಕ್ಕೆ ಪ್ರೇರಣೆಯನ್ನು ಪಡ್ಕೊಳ್ತಾ ಇರಬೇಕು. ಬಸವಣ್ಣನವರನ್ನ ಯಾರೋ ಕೇಳಿರಬೇಕು. ಪುರಾಣ ಪ್ರವಚನದಿಂದ ಮಹಾತ್ಮರ ಮಾತುಗಳನ್ನು ಕೇಳೋದ್ರಿಂದ ಸಂತ ಶರಣರ ಶಿವಯೋಗಿಗಳ ಚರಿತ್ರೆಯನ್ನು ಆಲಿಸೋದ್ರಿಂದ ಏನ್ ಲಾಭ ಆಗ್ತದ, ಏನು ಪ್ರಯೋಜನ ಆಗ್ತದ ಅಂತ ಅದಕ್ಕೆ ಅವರು ಉದಾಹರಣೆಯನ್ನು ಕೊಟ್ಟು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತ ಕೇಳಿದರೆ, ಮಂಡೆ ಮಾಸದೊಡೆ ಮಹಾಮಜ್ಜನಗೈಯುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನ ಮೈಲಿಗೆಯಾದೊಡೆ ಕೂಡಲ ಸಂಗಮ ದೇವರ ಅನುಭವ ಮಾಡುವುದು. ನಮ್ಮ ತಲೆ ಏನಾದರೂ ಬಹಳ ಹೊಲಸಾಯ್ತು ಅಂದ್ರೆ ನಾವೇನ್ ಮಾಡ್ತೀವಿ? ತಲೆ ಸ್ನಾನ ಮಾಡ್ತೀವಿ, ಸ್ವಚ್ಛ ಮಾಡ್ತೀವಿ. ನಿಮ್ಮ ಭಾಷೆಯೊಳಗೆ ಹೇಳಬೇಕು ಅಂದ್ರೆ ಎಣ್ಣೆ ಹಚ್ಚಿ ಎರ್ಕೊಂಡು ಸೀಗಿಕಾಯಿ ಹಚ್ಕೊಂಡು ಸ್ವಚ್ಛ ಮಾಡ್ಕೊಳ್ತೀವಿ. ಮಹಾಮಜ್ಜನಗೈಯುವುದು ಅಂತ. ಮೈ ಹೊಲಸಾದ್ರ, ತಲೆ ಹೊಲಸಾದ್ರ ಸಾಬೂನು, ಶಾಂಪೂ, ಸೀಗಿಕಾಯಿ ಇವೆಲ್ಲವುಗಳನ್ನು ಬಳಸಿಕೊಂಡು ನಾವು ಅವುಗಳನ್ನು ನಿರ್ಮಲ ಮಾಡ್ಕೊಳ್ತೀವಿ. ಅಕಸ್ಮಾತ್ ಮೈ ಮೇಲೆ ಹಾಕೊಳ್ಳು ಬಟ್ಟೆ ಹೊಲಸಾದ್ರ ಅವಕ್ಕೇನ್ ಮಾಡ್ತೀರಿ? ನಿಮಗೆ ಟೈಮು ಮತ್ತು ಶಕ್ತಿ ಇತ್ತು ಅಂದ್ರೆ ನೀವೇ ತೊಳ್ಕೊಳ್ತೀರಿ. ಟೈಮು ಇಲ್ಲ, ಶಕ್ತಿನೂ ಇಲ್ಲ, ರೊಕ್ಕ ಇತ್ತು ಅಂದ್ರೆ ಅಗಸರಿಗೆ ಕೊಡ್ತೀರಿ, ಅವರು ತೊಳೆದು ಕೊಡ್ತಾರೆ. ಅಂತ ಬಟ್ಟೆ ತೊಳಿಲಿಕ್ಕೆ, ಮೈ ತೊಳ್ಕೊಳ್ಳಿಕ್ಕೆ, ತಲೆ ತೊಳ್ಕೊಳ್ಳಿಕ್ಕೆ ಅನೇಕ ಸಾಬೂನುಗಳು ಅದಾವ, ಶಾಂಪೂ ಅದಾವ, ಬಟ್ಟೆ ಹಚ್ಚು ಸಾಬೂನು ಅದಾವ. ಅವು ಎಷ್ಟೆಷ್ಟು ಅದಾವ ಅನ್ನೋದಂತೂ ಲೆಕ್ಕಿಲ್ಲ. ಅಷ್ಟೆಲ್ಲ ಅದಾವ. ಅವನ್ನ ಉಪಯೋಗ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಳ್ತೀರಿ. ಆದ್ರೆ ನಿಮ್ಮ ಒಳಗ ಹೊಲಸಾಗೋದು ಇದೆಷ್ಟೇ ಇಲ್ಲ. ಬಟ್ಟೆ ಅಷ್ಟ ಹೊಲಸಾಗಂಗಿಲ್ಲ, ಮೈಯ ದೇಹ ತಲೆ ಅಷ್ಟ ಹೊಲಸಾಗಂಗಿಲ್ಲ. ಅದ್ರ ಒಳಗೆ ಒಂದದ, ಅದಕ್ಕೆ ಮನಸ್ಸು ಅಂತ ಕರೀತಾರ, ಅದು ಕೂಡ ಹೊಲಸಾಕೋತ ಇರ್ತದ. ಅದನ್ನ ಹೆಂಗ್ ತೊಳ್ಕೊಳ್ಳೋದು? ಅದನ್ನು ತೊಳ್ಕೊಳ್ಳುವಂತ ಸಾಬೂನ್ ಇಲ್ಲಿ ತನಕ ಯಾವ ಕಂಪನಿನೂ ಕಂಡು ಹಿಡ್ದಿಲ್ಲ, ಯಾವ ಕಾರ್ಖಾನೆಯೊಳಗೂ ಕಂಡು ಹಿಡ್ದಿಲ್ಲ. ಮನಸ್ಸು ತೊಳೆಯೋ ಸಾಬೂನ್ ಐತೇನೆ ಯಾವ್ದಾರ? ಬಟ್ಟೆ ತೊಳೆಯೋ ಸಾಬೂನ್ ಅದಾವ, ಮೈ ತೊಳೆಯೋ ಸಾಬೂನ್ ಅದಾವ, ತಲೆ ತೊಳ್ಕೊಳ್ಳೋ ಶಾಂಪೂ ಅದಾವ, ಸೀಗಿಕಾಯಿ ಅದಾವ. ಆದ್ರೆ ಮನಸ್ಸು ತೊಳೆಯೋ ಸಾಬೂನ್ ಯಾವ್ದಾರ ಐತೆ? ಮನಸ್ಸು ತೊಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅಗಸರ ಕೈಯಾಗ ಕೊಡಾಕ್ ಬರಂಗಿಲ್ಲ, ನಮಗೂ ತೊಳ್ಕೊಳಕ್ ಬರಂಗಿಲ್ಲ. ಅದು ಎಲ್ಲಿ ಹೋದ್ರೆ ಸ್ವಚ್ಛ ಆಗತ್ತೆ ಅಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣದ್ರಿಂದ ಮನಸ್ಸು ಸ್ವಚ್ಛ ಆಗ್ತದ ಅನ್ನೋ ಅರ್ಥ ಮಾತಾಡ್ತಾರೆ. ಮನ ಮೈಲಿಗೆಯಾದೊಡೆ ಕೂಡಲ ಸಂಗಮ ದೇವರ ಅನುಭವ ಮಾಡುವುದು. ಇಂಥ ಕಾರ್ಯಕ್ರಮಗಳು ಮಾಡೋದ್ರ ಪ್ರಯೋಜನ ಇದು. ಮನೋನೈರ್ಮಲ್ಯ, ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಪ್ರಪಂಚದಲ್ಲಿ ಉಳಿದದ್ದೆಲ್ಲ ಎಷ್ಟು ಸ್ವಚ್ಛ ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಅದು ಬಹಳ ಉಲ್ಲೇಖನೀಯನೂ ಕೂಡ ಅಲ್ಲ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾವು ಯಾವುದನ್ನ ನಿರ್ಮಲಗೊಳಿಸಿಕೊಳ್ಬೇಕು ಅಂದ್ರೆ ದೇಹ ಬಟ್ಟೆ ಅಲ್ಲ, ಮನಸ್ಸನ್ನು ನಿರ್ಮಲಗೊಳಿಸಿಕೊಳ್ಬೇಕು. ದೇವರು ನಿಮ್ಮ ಬಟ್ಟೆನೂ ನೋಡಂಗಿಲ್ಲ,
ನಿಮ್ಮ ದೇಹನೂ ನೋಡಂಗಿಲ್ಲ. ದೇವಸ್ಥಾನಕ್ಕೆ ನೀವು ಹೋದ್ರಿ ಅಂದ್ರೆ ಯಾವ ಬಟ್ಟೆ ಹಾಕೊಂಡು ಬಂದಾನ ಅಂತ ಇವ್ರು ನೋಡಂಗಿಲ್ಲ. ಆಮೇಲೆ ಸಾಬೂನ್ ಹಚ್ಚಿ ಸ್ನಾನ ಮಾಡ್ಕೊಂಡು ಬಂದಾನಿಲ್ಲೋ ಅಂತ ದೇವ್ರು ನೋಡಂಗಿಲ್ಲ. ಆದ್ರೆ ದೇವ್ರು ನೋಡೋದು ಒಂದೇ ಒಂದು, ನಿಮ್ಮ ಮನಸ್ಸು ಸ್ವಚ್ಛ ಐತೆ ಇಲ್ಲೋ ಅನ್ನೋದನ್ನು ಮಾತ್ರ ದೇವ್ರು ನೋಡ್ತಾ ಇರ್ತಾರೆ. ಅದಕ್ಕೆ ದೇವರಿಗೆ ನಮ್ಮ ಭಾವನೆಗಳು ಮತ್ತು ನಾವು ಅರ್ಪಣೆ ಆಗ್ಬೇಕು ಅಂದ್ರೆ, ದೇವರಿಗೆ ತೃಪ್ತಿ ಆಗ್ಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸನ್ನು ನಾವು ನಿರ್ಮಲಗೊಳಿಸಿಕೊಳ್ಬೇಕು, ಸ್ವಚ್ಛವಾಗಿರಿಸಿಕೊಳ್ಬೇಕು. ಮನೋನೈರ್ಮಲ್ಯಕ್ಕ ನಮ್ಮಲ್ಲಿರೋ ಕೆಲವು ಮನೋ ದೌರ್ಬಲ್ಯಗಳನ್ನು ನಾವು ಕಳ್ಕೊಳ್ಬೇಕು. ಜೊತೆಗೆ ಸಾಮಾಜಿಕ ಧಾರ್ಮಿಕ ಮೌಲ್ಯಗಳನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ಪರಮಾತ್ಮನಿಗೆ ನಾವು ಪ್ರಿಯ ಆಗ್ತದೆ. ಧರ್ಮ ಅಂದ್ರೆ ಬೇರೆ ಏನಲ್ಲ. ಧರ್ಮ ಅಂದ್ರೆ ಬೇರೆ ಏನಲ್ಲ, ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸಿಕೊಂಡು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ದಾರಿಯಲ್ಲಿ ಸಾಗೋದಕ್ಕನ ಧರ್ಮ ಅಂತ ಕರೀತಾರೆ. ಆ ದಾರಿಯಲ್ಲಿ ನಾವು ಸಾಗಬೇಕಾಗಿತ್ತು ಅಂದ್ರೆ ಕೆಲವು ಸದ್ಗುಣಗಳನ್ನು ಕೂಡ ನಾವು ರೂಢಿಸಿಕೊಳ್ಬೇಕಾಗ್ತದೆ. ಅಂತಹ ಅನೇಕ ಸದ್ಗುಣಗಳ ಸಮೂಹವನ್ನೇ ನಾವು ಧರ್ಮ ಅಂತ ಕರೆಯೋದು. ಯಾರೇ ಪ್ರವಚನಕಾರರು ಬರಲಿ, ಯಾರೇ ಸ್ವಾಮಿಗಳು ಬರಲಿ, ಯಾರೇ ಪುರಾಣಿಕರು ಬರಲಿ, ಹೇಳೋದೇನು? ಇದನ್ನ ಹೇಳ್ತಾರೆ, ಒಳ್ಳೆಯದನ್ನ ನೋಡು, ಒಳ್ಳೆಯದನ್ನ ಮಾತಾಡು, ಒಳ್ಳೆಯದನ್ನ ಮಾಡು. ಇದ ಧರ್ಮ. ನೀನು ಮಾತಾಡೋದ್ರಿಂದ, ನೀನು ಮಾಡೋದ್ರಿಂದ, ನೀನು ನೋಡೋದ್ರಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ದುಃಖ ಆಗಬಾರ್ದು. ಆ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಂಡಿವಿ ಅಂದ್ರೆ ಅದೇ ಧರ್ಮ ಅಂತ ಕರೆಸಿಕೊಳ್ಳಿ. ವೇದವ್ಯಾಸರನ್ನು ಕೇಳಿದ್ರ 18 ಪುರಾಣಗಳನ್ನು ನೀನು ಬರೆದಿಯಪ್ಪ. ಎಷ್ಟು? 18 ಪುರಾಣಗಳನ್ನು ವೇದವ್ಯಾಸರು ಬರೆದ್ರು. ಆ 18 ಪುರಾಣಗಳನ್ನು ಓದ್ಲಿಕ್ಕೆ ಯಾರಿಗೂ ಪುರುಸತ್ತದ? ಹೇಳೋರಿಗೂ ಪುರುಸತ್ತಿಲ್ಲ, ಕೇಳೋರಿಗೂ ಪುರುಸತ್ತಿಲ್ಲ. ಅದಕ್ಕ ಆ 18 ಪುರಾಣಗಳ ಸಾರವನ್ನು ಒಂದೇ ಒಂದು ಮಾತನ್ನ ಹೇಳಕ್ ಸಾಧ್ಯ ಇದ್ರೆ ಹೇಳು ಅಂತ ಕೇಳಿದ್ರು. ಅದಕ್ಕೆ ವೇದವ್ಯಾಸರು ಅದು ಸರಿನಾ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣಗಳನ್ನು ನಾನು ಯಾಕೆ ಬರೆದೀನಿ ಅಂದ್ರೆ 2 ಮಾತು ಹೇಳೋ ಸಲುವಾಗಿನೇ 18 ಪುರಾಣಗಳನ್ನು ಬರೆದದ್ದು. ಏನವು 2 ಮಾತು? 18 ಪುರಾಣಗಳ ಸಾರ ಏನದು ಅಂತ ಕೇಳಿದ್ರೆ, ನೀನು ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಅದರಿಂದ ಪುಣ್ಯ ಬರ್ತದ, ಇನ್ನೊಬ್ಬರಿಗೆ ಅಪಕಾರ ಮಾಡಿದರೆ ಅದರಿಂದ ಪಾಪ ಬರ್ತದ ಅಂತ ಇದನ್ನು ಹೇಳೋ ಸಲುವಾಗಿ 18 ಪುರಾಣಗಳನ್ನು ಬರೆದೀನಿ ಅಂತ ಹೇಳ್ತಾರೆ. 18 ಪುರಾಣಗಳನ್ನ ಓದೋದರ ಸಾರ, ಕರ್ತವ್ಯ, ಪರಿಪಾಲನೆ ಏನು ಅಂದ್ರೆ ಒಳ್ಳೆ ಕೆಲಸವನ್ನು ಮಾಡು, ಇನ್ನೊಬ್ಬರಿಗೆ ನೋವಾಗದಂತೆ ನಡ್ಕೊಳ್ಳೋದು. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ವಿಚಾರ ಮಾಡೋದು. ಧರ್ಮ ಸೂಕ್ಷ್ಮತೆಗಳು ಬಹಳ ಇರ್ತಾವೆ. ನಾವು ಇನ್ನೊಬ್ಬರಿಗೆ ನೋವಾಗೋ ರೀತಿಯಲ್ಲಿ ಮಾತಾಡಿದ್ರೆ ಅದು ಕೇಳಿಸ್ತದ, ಬೈದ್ರ, ಚಾಡಿ ಹೇಳಿದ್ರ, ನಿಂದೆ ಮಾಡಿದ್ರೆ ಕೇಳಿಸ್ತದ, ಹೌದಾ? ಆಮೇಲೆ ಇನ್ನೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ವರ್ತನೆ ಮಾಡಿದ್ರೆ, ಹೊಡೆದ್ರ, ಬಡಿದ್ರ, ಕಡಿದ್ರ, ಕೊಂದ್ರ ಅದು ಕಾಣಿಸ್ತದೆ. ಆದ್ರೆ ಧರ್ಮ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಕೇವಲ ಕೇಳಿದ್ದು, ಕೇವಲ ನೋಡಿದ್ದು ಅಷ್ಟೇ ಅಲ್ಲ, ನೋಡದೆ ಮಾಡದೆ ಇನ್ನೊಬ್ಬರಿಗೆ ಕಾಣದ ರೀತಿಯಿಂದಲೂ ಕೂಡ ನಮ್ಮಿಂದ ಪಾಪಗಳಾಗ್ತಾ ಇರ್ತವೆ. ಇನ್ನೊಬ್ಬರಿಗೆ ಕೇಳಂಗೂ ಇಲ್ಲ, ಇನ್ನೊಬ್ಬರಿಗೆ ಕಾಣಂಗೂ ಇಲ್ಲ, ಹಂಗೂ ಸಹಿತ ಪಾಪ ಆಗ್ತಾವ. ಅದು ಯಾವುದು ಅಂತ ಕೇಳಿದ್ರೆ ನಮ್ಮ ವಿಚಾರಗಳು,
ಮನುಷ್ಯನೊಳಗೆ ಮಾಡಿದ ವಿಚಾರಗಳನ್ನು ಯಾರು ನೋಡಂಗೂ ಇಲ್ಲ, ಯಾರಿಗೂ ಅದು ಕೇಳಂಗೂ ಇಲ್ಲ. ನೀವೇನಾದ್ರೂ ನಿಮ್ಮ ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಇಂಥವನಿಗೆ ಕೆಟ್ಟದ್ದಾಗಬೇಕು ಭಾಳ ಚಲೋ ಇಲ್ಲ, ಅವನಿಗೆ ಒಳ್ಳೇದಾಗಬಾರ್ದು ಅಂತ ನೀವು ಬಯಸಿದ್ರಿ ಅಂದ್ರೆ ಅದು ಯಾರಿಗೂ ಕೇಳಂಗೂ ಇಲ್ಲ, ಯಾರಿಗೂ ಕಾಣಂಗಿಲ್ಲ. ಆದ್ರೆ ಇನ್ನೊಬ್ಬರಿಗೆ ಆಗ್ಬೇಕಂತ ನೀವು ವಿಚಾರ ಮಾಡ್ತಿರಲ್ಲ, ಆ ವಿಚಾರ ಮಾಡೋದ್ರಿಂದಲೂ ಕೂಡ ಪಾಪ ಬರ್ತದೆ. ಕೇವಲ विचार ಮಾಡೋದ್ರಿಂದನೇ पाप बರುತ್ತೆ. शुभ मुहूर्तावर खरेदी करा अस्सल सोने. सोने खरेदीत पैसे गुंतवणूक म्हणजे सुरक्षित व्यवहार. या सुवर्ण दालनात आहेत नाविन्यपूर्ण केडीएम सोने दागिन्यांच्या असंख्य व्हरायटी. बोरमाळ, लॉकेट, टॉप्स, पाटल्या, नेकलेस, आयरिंग, अंगठी, राजा हिंदुस्थानी, विविध प्रकारची कर्णफुले असे विविध प्रकारचे दागिने खरेदी करा याच ज्वेलरी मधून. श्री ढंगी बंधू यांच्या जवळील सोने खरेदी विक्री म्हणजे शुद्ध सोन्याहून पिवळं आणि चांदीहून शुभ्र व पारदर्शी व्यवहार. एकदा आमच्या सुवर्ण दालनास अवश्य भेट द्या. प्रोप्रायटर श्री शरण बसप्पा ढंगी आणि सोमनाथ ढंगी बंधू इंडी. पत्ता मुख्य चौक, तळवळ स्टेशन, तालुका अक्कलकोट. सण समारंभानिमित्त वस्त्र खरेदीसाठी आणि लग्नाचा बस्ता बांधण्यासाठी तडवळ पंचक्रोशीतील एकमेव परिपूर्ण वस्त्रदालन महावीर क्लॉथ सेंटर. आमचा पत्ता श्री SP कासार अँड सन्स, महावीर क्लॉथ स्टोअर्स, अक्कलकोट रोड, देवी मंदिरासमोर, तडवळ स्टेशन, तालुका अक्कलकोट.